ಸಂಧಿ ಸಮಾರಾಧನೆ. ನಮಸ್ಕಾರ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಂದು ಸುಸಂದರ್ಭದಲ್ಲಿ ಪಲ್ಲವರ ಸೊಲ್ಲನ್ನಡಗಿಸಿ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪುನರ್ ಪ್ರತಿಷ್ಠಾಪಿಸಿ ಕನ್ನಡಿಗರ ಸ್ವಾಭಿಮಾನವನ್ನ ಎತ್ತಿ ಹಿಡಿದಂತಹ ಮಯೂರ ಚಿತ್ರದ ಒಂದು ಡೈಲಾಗ್ನ ಅಣ್ಣವ್ರು ಹೇಳಿದ್ದಾರೆ. ಅದೇ ಡೈಲಾಗ್ನ ಬೇರೆ ಬೇರೆ ನಟರು ಹೇಳಿದ್ರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಪ್ರಯತ್ನ ನೋಡಿ, ಎಂಜಾಯ್ ಮಾಡಿ. ಮೊದಲನೇದಾಗಿ ಆ ಡೈಲಾಗ್ ಏನಿತ್ತು ಮಯೂರ ಚಿತ್ರದಲ್ಲಿ ಅಂತ ನೋಡೋಣ ಬನ್ನಿ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿಲಿನ ನಾಮವಾಯಿತೆಂದು ತಿಳಿದಿರುವೆಯೋ ಅದೇ ಮಹಾವಂಶವೆಂದು ಮತ್ತೆ ತಲೆಯ ಕಿಚ್ಚುಗೊಡಲು ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನಾಡಿನಿಂದ ಬಡಿದೋಡಿಸಿ ಮತ್ತೆ ವೈಜಯಂತಿ ಅರ್ಥ ಸಿಂಹಾಸನದಲ್ಲಿ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಮುಹೂರ್ತವು ಹತ್ತಿರವಾಗುತ್ತಿದೆ. ಕನ್ನಡಿಗರ ಕೀರ್ತಿ, ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಪರಾಕ್ರಮ ಆಚಂದ್ರಾರ್ಕವಾಗಿ ನಿಲ್ಲುವಂತಹದ್ದೇ ಹೊರತು ನಿನ್ನಂಥ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳೆಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ಮಯೂರ ಚಿತ್ರದಲ್ಲಿ ಇದೇ ಡೈಲಾಗ್ನ ನಾನು ಹೇಳಿದ್ದೀನಿ, ನೀವೆಲ್ಲರೂ ಕೇಳಿದ್ದೀರಿ, ಮೆಚ್ಚಿದ್ದೀರಿ, ಹರಸಿ ಹಾರೈಸಿದ್ದೀರಿ. ಇಲ್ಲಿ ಮಹಾನ್ ಮಹಾನ್ ಕಲಾವಿದರು ಬಂದಿದ್ದಾರೆ, ಮೇರು ಮೇರು ನಟರು ಬಂದಿದ್ದಾರೆ. ಅವರು ಅದೇ ಡೈಲಾಗ್ನ ಹೇಳಿ ನಾವು ಕೇಳಿಸ್ಕೊಳ್ಳೋಣ, ಮಜಾ ಮಾಡೋಣ, ಜಮಾಯಿಸೋಣ ಬನ್ನಿ. ಐ ಥಿಂಕ್ ಒಂಚ್ ಹಾಕೊಂಡು ಸಂಚ್ ಮಾಡ್ಕೊಂಡು ನಮ್ಮ ಕಿಂಗ್ಡಮ್ನ 100% ದೇವ್ ಕ್ಯಾಪ್ಚರ್ಡ್. ಬಹಳ ತಪ್ಪಾಗುತ್ತೆ. ಯಾಕಂದ್ರೆ ಶಿವ ಗೊತ್ತಲ್ಲ, 3ನೇ ಕಣ್ಣು ತೆಗೆದ್ರೆ ಐ ಥಿಂಕ್ ಯಾವನು ಉಳಿಯಲ್ಲ. ಆದ್ರೆ ಬಹಳ ಸಂತೋಷ. ಯಾಕೆ ಇವತ್ತು ಹೇಳ್ತಿರಂದ್ರೆ ಅಪ್ಪಾಜಿ ಹೇಳೋ ಕಂದ, ನಾವೆಲ್ಲರೂ ಐ ಥಿಂಕ್ ವಿ ಆರ್ ಎಂಟೈರ್ ಒನ್ ಫ್ಯಾಮಿಲಿ ಅಂತ. ಅದೇ ರೀತಿ ದ ಕದಂಬರ ಫ್ಯಾಮಿಲಿ ಟ್ರೀ ಇಟ್ ಹಸ್ ಸ್ಟಾರ್ಟೆಡ್ ಟು ಗ್ರೋ ಅಗೇನ್ ಅಂತಾನೆ ಹೇಳ್ಬೋದು. 100% ಲವ್ ಯು. ಏನ್ ಹೊಂಚ್ ಹಾಕ್ತೀಯ, ಸಂಚ್ ಮಾಡ್ತೀಯ, ಮಾಡಿರ್ಲೇಬೇಕು. ಹೊಂಚ್ ಹಾಕಿ ಸಂಚ್ ಮಾಡಿ ನಮಗೆ ಆಪಿಟ್ಟೆ ಅಲ್ವಾ? ನಾನು ಬಾದಾಮಿಯಲ್ಲಿ ಗುಡುಗಿದ್ರೆ ಗೋಡಂಬಿ ದ್ರಾಕ್ಷಿ ಹೋಗುತ್ತೆ. ಕೈ ಎತ್ತಿ ತಗ್ದ ಅಂದ್ರೆ ಕದಂಬರ ವಂಶವೃಕ್ಷ ಮತ್ತೆ ಚಿಗುರೊಡೆಯುತ್ತೆ. ಇದು ಕದಂಬರ ಕೋಟೆ ಕಣ. By backstabbing, you have conquered our kingdom, is it? Hey, no, yeah, ha. ಏನಪ್ಪ ಪ್ರಭಾಕರ, ಅದನ್ನೇ ಕನ್ನಡದಲ್ಲಿ ಹೇಳ್ಬೋದಾಗಿತ್ತಲ್ವಾ? ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸ್ಬಿಟ್ರ. ರಾಜೀವಪ್ಪ ಇದ್ದಿದ್ರೆ ಇದಾಗಕ್ ಬಿಡ್ತಿದ್ರ. ವಂಚಾಕಿ ಸಂಚ್ ಮಾಡಿ ನಮ್ಮ ರಾಜ್ಯವನ್ನು ಕಬಳಿಸ್ಕೊಂಡ್ಬಿಟ್ಟವ್ರಂತಲ್ಲಪ್ಪ. ಆದ್ರೆ ಸದ್ಯ ನಾನು ಪುಟ್ಗೋಸಿ ಕೈತೆ ಯಾವನು ಬಂದಿಲ್ಲ. ಶಿವನೇ ಸಾಂಬರಂಗ. ನಮಸ್ಕಾರ ಕಣ್ಣ. ಯಾರೋ ವಂಚಾಗಿ ಸೆಟ್ ಮಾಡಿ ನಮ್ ಜನರೇಟರ್ 4ನೇ ಡೌನ್ ಮಾಡ್ಬಿಟ್ಟವ್ರಂತೆ. ವಾಪಸ್ ನಮ್ ರಾಜ್ಯ ನಾವೇ ಪಡ್ಕೊಳ್ಳೋಣ ಅಂದ್ರೆ ಇನ್ನೂ ಬೆಲ್ ಹೊಡಿಲಿಲ್ವೇ ಮಾರಮ್ಮನ್ ಡಿಸ್ಕೋ. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸ್ತೇನೋ ವರ್ಮ, ಶಿವಸ್ಕಂದ ವರ್ಮ. ಹೊಂಚಲ್ಲಿ ಬೀಳೋದಕ್ಕೆ ನಾನು ಶ್ರೀರಾಮನೂ ಅಲ್ಲ, ಸಂಚಲ್ಲಿ ಬಿದ್ದು ಒದ್ದಾಡೋದಕ್ಕೆ ಯುಧಿಷ್ಠಿರನೂ ಅಲ್ಲ. ಈ ಹೊಂಚು ಸಂಚು ಅನ್ನೋದಕ್ಕೆ ಇಂಚಿಂಚಲು ಹೊಡೆಯೋ ಶರ್ಮ, ಮಯೂರ ಶರ್ಮ. ನನ್ನ ಮಗನ್ ಬೇಕಿತ್ತ ಒಂಚಾಕದು. ಎಷ್ಟನ್ನ ಸಂಚು ಮಾಡಿದ್ರಿ ಅವತ್ತು. ರಾಜ್ಯ ಕಬಳಿಸಿ ಅಂತ ಹೇಳ, ಕಬಳಿಸ್ಬೇಡಿ ಅಂತ ಹೇಳಲ್ಲ. ಆದರೆ ಬೇರೆಯವ್ರ ರಾಜ್ಯ ಯಾಕೆ ಕಬಳಿಸಲ್ಲ? ನಮ್ಗೆ ಹೊಟ್ಟೆ ಉರಿ ಅಲ್ವಾ? ಒಂದು ಹೇಳ್ತೀನಿ, ಇಡೀ ಪಲ್ಲವ್ರಿಗೆ ಹೇಳ್ತಾ ಇದ್ದೀನಿ, ಇದೇ ಕಳಿಸಿ, ಲೈವ್ ಕಳಿಸಿ ಅವ್ರಿಗೆ. ವಂಶವೃಕ್ಷ ನಮ್ಮದು. ವಂಶವೃಕ್ಷ ಬಗ್ಗೆ ಮಾತಾಡಲ್ಲ. ವಿಷ್ಣುವರ್ಧನ್ ಅವ್ರ ಸಿನಿಮಾದು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಒಂದು ಆಲ್ ಓವರ್ ದ ವರ್ಲ್ಡ್ ನನ್ನ ಸೇನೆ ಬೆಳೀತಾ ಇದೆ. ನಾನು ಯಾರನ್ನು ಸುಮ್ಮನೆ ಬಿಡಲ್ಲ. ನನ್ನ ವಿಷಯ ಇನ್ನೂ ಗೊತ್ತಿಲ್ಲ, ಇನ್ನೂ ಏನೇನೋ ಇದೆ. ಇಷ್ಟು ಸಾಕು. ಅಯ್ಯೋ, ಕಬಳಿಸೋದೆಲ್ಲ ಬೇಡ ಬೇಕು. ಇದೇ ಕಳಿಸಿ, ಲೈವ್ ಕಳಿಸಿ ಮೇಡಮ್.
ನಮಸ್ಕಾರ. ಕನ್ನಡ ರಾಜ್ಯೋತ್ಸವವನ್ನ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಆಂಗ್ಲರ ನಾಡಲ್ಲೂ ಕನ್ನಡ ರಾಜ್ಯೋತ್ಸವನ್ನ ನವೆಂಬರ್ 27ನೇ ತಾರೀಕು ಆಚರಿಸಲಾಗ್ತಾ ಇದೆ. ರಮೇಶ್ ಅರವಿಂದ್ ಅವರು ಮತ್ತೆ ಇಂದುಶ್ರೀ ರವೀಂದ್ರ ಅವರು ಯುಕೆ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಆ ಸಮಯದಲ್ಲಿ ಯುಕೆ ಇರೋರು ಅಥವಾ ಆ ಸಮಯಕ್ಕೆ ಯುಕೆ ಟ್ರಾವೆಲ್ ಮಾಡ್ತಾ ಇರೋರು ಈಗಲೇ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ಗೆ ಲಾಗಿನ್ ಆಗಿ ಟಿಕೆಟ್ಸ್ ಬುಕ್ ಮಾಡಿ ರಮೇಶ್ ಅರವಿಂದ್, ಇಂದುಶ್ರೀ ರವೀಂದ್ರ ಹಾಗೂ ಸಾಕಷ್ಟು ನೂರಾರು ಜನ ಕನ್ನಡಿಗರ ಜೊತೆ ಆಂಗ್ಲರ ನಾಡಲ್ಲಿ ಕನ್ನಡದ ಸಮಾರಾಧನೆಯನ್ನ ಮಾಡಿ ಕನ್ನಡ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಿ, ಜೊತೆಗೆ ನವೆಂಬರ್ 1ನೇ ತಾರೀಕು ಅಥವಾ ನವೆಂಬರ್ ತಿಂಗಳು ಮಾತ್ರ ಕನ್ನಡದ ಮೇಲೆ ಅಲ್ಲ, ಇಡೀ ವರ್ಷ ಕನ್ನಡದ ಮೇಲೆ ಪ್ರೀತಿ ಇರಲಿ. ನಾನು ನವೆಂಬರ್ ಕನ್ನಡಿಗನಲ್ಲ. ಈ ಟಿ ಶರ್ಟ್ ನ ನೀವು ಧರಿಸಬೇಕು ಅಂತಂದ್ರೆ ಈ ಕೂಡಲೇ irve.in ಲಾಗಿನ್ ಆಗಿ ಈ ಟಿ ಶರ್ಟ್ ನ ಖರೀದಿಸಿ ಹೆಮ್ಮೆಯಿಂದ ಕನ್ನಡದ ಅಂಗಿಯನ್ನ ಧರಿಸಿ ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಸಾಯುತ್ತೇನೆ. ನಮಸ್ಕಾರ. ನಮಸ್ಕಾರ. ಮಯೂರ ಶರ್ಮಾ ಅಂತ. ಹೊಂಚ್ ಹಾಕೊಂಡು ಸಂಚ್ ಮಾಡಿಕೊಂಡು ಹೊಟ್ಟೆ ಉರಿಯತ್ತೆ. ಆದರೆ ಯಾರು ಹೊಂಚ್ ಮಾಡ್ಕೊಳ್ಳಿ, ಸಂಚ್ ಮಾಡ್ಕೊಳ್ಳಿ, ನೀವು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.